ಇವ್ರ್ಯಾಕೆ ಜೈಲು ಪಾಲು? ಬನ್ನಿ ಹೇಳ್ತೀನಿ ನಾನು ನಿಮಗೆ. 16 ಪಾಯಿಂಟ್ ಇದೆ. 16 ನಿಮಿಷ ಆದರೂ ಚಿಂತಿಲ್ರಿ, ನಾನು ಹೇಳ್ತೀನಿ. ಮೇಲ್ಕಂಡ A1, A3, A7, A11, A12, A13 ಹಾಗೂ A16 ಆರೋಪಿಗಳು ಕೊಲೆಯಂಥ ಒಂದು ಗಂಭೀರ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿ ಕೃತ್ಯ ಎಸಗಿದ್ದು ಇವರುಗಳಿಗೆ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವವಿಲ್ಲದೆ ಇರುವುದು ಈವರೆಗಿನ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುತ್ತದೆ, ದೃಢಪಟ್ಟಿರುತ್ತದೆ. ಮೀಡಿಯಾದವರು ಸರಿಗಿಲ್ಲ, ಇದು ನಾನು ಹೇಳ್ತಾನೆ ಇಲ್ಲ, ರಿಮ್ಯಾಂಡ್ ಅಪ್ಲಿಕೇಶನ್ ಹೇಳ್ತಾ ಇರೋದು, ನಾನೇ ಸರಿಗಿಲ್ಲ. ಹೌದು, ಬಟ್ ರಿಮ್ಯಾಂಡ್ ಅಪ್ಲಿಕೇಶನ್ ಸರಿಗಿದೆ ಅಲ್ವೇನ್ರಿ? ಹೌದು. A1 ಆರೋಪಿ ಪವಿತ್ರ ಗೌಡ ಕೃತ್ಯಕ್ಕೆ ಪ್ರಮುಖ ಕಾರಣಕರ್ತೆಯಾಗಿದ್ದು ಈಕೆಯು ಪ್ರಚೋದನೆ ಕೊಟ್ಟು ಇತರೆ ಆರೋಪಿಗಳ ಜೊತೆಗೆ ಸೇರಿ ಕೊಲೆಗೆ ಒಳಸಂಚು ರೂಪಿಸಿರುವುದು, ಕೃತ್ಯದಲ್ಲಿ ಭಾಗಿಯಾಗಿರುವುದು ತನಿಖೆಯಲ್ಲಿ ದೃಢಪಟ್ಟಿರುತ್ತದೆ. A2 ಆರೋಪಿಯು ತನ್ನ ಹಣ ಅಂದರೆ ದರ್ಶನ್ ತನ್ನ ಹಣ ಮತ್ತು ಇತರೆ ಆರೋಪಿಗಳನ್ನು ಒಳಗೊಂಡ ತನ್ನ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಕೃತ್ಯದಲ್ಲಿ ಭಾಗಿಯಾಗಿಸಿ ನೆಲದ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಸಾಕ್ಷ್ಯಾಧಾರಗಳಿಂದ ಕಂಡು ಬಂದಿರುತ್ತದೆ. A2 ಅಂದರೆ ದರ್ಶನ್ ತನ್ನ ಹಣಬಲ ಮತ್ತು ಪ್ರಭಾವಿ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಅಮಾಯಕ ಮೃತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದ A4 ಮತ್ತು A6 ಇಂದ A8 ವರೆಗಿನ ಆರೋಪಿಗಳಿಂದ ಆತನನ್ನು ಅಪಹರಣ ಮಾಡಿಸಿ ಮೃತನ ಬಳಿಯಿಂದ ಚಿನ್ನಾಭರಣಗಳನ್ನು ಬೆದರಿಸಿ ಬಿಚ್ಚಿಸಿಕೊಂಡು ತನ್ನ ದುಷ್ಕೃತ್ಯಗಳನ್ನು ಎಸಗಲು ಅಡ್ಡೆಯಾಗಿ ಮಾಡಿಕೊಂಡಿದ್ದ ಪಟ್ಟಣಗೆರೆಯ A10 ಆರೋಪಿ ವಿನಯ್ ಸಂಬಂಧಿಯಾದ ಜಯಣ್ಣ ಅವರಿಗೆ ಸೇರಿದ ಶೆಡ್ಗೆ ಕರ್ಕೊಂಬಂದು ಅಲ್ಲಿ A1 ಆರೋಪಿಯೂ ಸೇರಿದಂತೆ ಇತರೆ ಆರೋಪಿಗಳ ಜೊತೆಗೆ ಸಮಾನ ಉದ್ದೇಶದಿಂದ ಎಲ್ಲರೂ ಸೇರಿ ಮೃತನ ಮೇಲೆ ಅಮಾನುಷವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ಇದುವರೆಗಿನ ತನಿಖೆಯಲ್ಲಿ ಸಂಗ್ರಹಿಸಿರುವ ಭೌತಿಕ, ತಾಂತ್ರಿಕ ಹಾಗೂ ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತದೆ. ಆರೋಪಿಗಳು ಕೃತ್ಯದ ನಂತರ ಮತ್ತೆ ಒಳಸಂಚನ್ನು ರೂಪಿಸಿ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಶವವನ್ನು ಸಾಗಿಸಲು ತಮ್ಮ ಹಣದ ಪ್ರಭಾವವನ್ನು ಬಳಸಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಆಸಾಮಿಗಳಿಗೆ ಹಣದ ಆಮಿಷವನ್ನು ತೋರಿಸಿ ಅವರುಗಳ ಮೂಲಕ ಶವವನ್ನು ಕೃತ್ಯ ನಡೆದ ಸ್ಥಳದಿಂದ ಬೇರೆ ಕಡೆಗೆ ಸಾಗಿಸಿ ಸಾಕ್ಷಿ ನಾಶಪಡಿಸಿರುವುದು ತನಿಖೆಯಿಂದ ಕಂಡು ಬಂದಿರುತ್ತದೆ. ಪ್ರಕರಣದ A2, A4, A15, A16 ರವರುಗಳು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿರುತ್ತಾರೆ. ಮುಂದುವರೆದು ಆರೋಪಿಗಳು ಮೃತನನ್ನು ಕೊಲೆ ಮಾಡಿ ನಂತರ ತನ್ನ ಹಣದ ಪ್ರಭಾವದಿಂದ ಬೇರೆ ವ್ಯಕ್ತಿಗಳನ್ನು ಕೊಲೆಯಲ್ಲಿ ಭಾಗಿಯಾಗಿರುವುದಾಗಿ ಬಿಂಬಿಸಿ ಪ್ರಕರಣದಿಂದ ತಾವುಗಳು ಎಸ್ಕೇಪ್ ಆಗೋದಕ್ಕೆ ನುಣುಚಿಕೊಳ್ಳಲು ಪ್ರಯತ್ನಿಸಿರುವುದು ತನಿಖೆಯಲ್ಲಿ ಕಂಡು ಬಂದಿರುತ್ತದೆ. ಪ್ರಕರಣದ ಎಲ್ಲ ಆರೋಪಿಗಳು ಸಮಾನ ಉದ್ದೇಶದಿಂದ ಕೃತ್ಯವೆಸಗಲು ಮತ್ತು ಕೃತ್ಯ ನಡೆದ ನಂತರ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಈಗಾಗಲೇ ನಾಶಪಡಿಸಿರುವುದು ಮತ್ತು ನಾಶಪಡಿಸಲು ಪ್ರಯತ್ನ ಪಟ್ಟಿರುವುದು ಕಂಡುಬಂದಿರುತ್ತದೆ. A1 ಮತ್ತು A2 ಪವಿತ್ರ ಮತ್ತು ದರ್ಶನ್ ಇತರೆ ಆರೋಪಿಗಳ ಜೊತೆಗೆ ಸೇರಿ ತಮ್ಮ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಅವರುಗಳ ಮೂಲಕ ಪ್ರಕರಣದ ತನಿಖೆಗೆ ನಿರಂತರವಾಗಿ ಅಡ್ಡಿಪಡಿಸ್ತಾ ಇದ್ದಾರೆ. ಪ್ರಕರಣದ ತನಿಖಾ ಕಾಲದಲ್ಲಿ ಅಮಾನತುಪಡಿಸಿಕೊಂಡು ಪರಿಶೀಲಿಸಲಾದ ತಾಂತ್ರಿಕ ಸಾಕ್ಷ್ಯಾಧಾರಗಳಲ್ಲಿ ಆರೋಪಿಗಳು ನೇರವಾಗಿ ಭಾಗಿಯಾಗಿರುವುದು ಕಂಡುಬಂದಿದ್ದು ಇನ್ನೂ ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆಗೆ ಕಳಿಸಿದ್ದು ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ಪ್ರಕರಣದ A2 ಆರೋಪಿಯು A10 ಮತ್ತು A13 ಆರೋಪಿಗಳ ಮುಖಾಂತರ ತಮ್ಮ ಕೃತ್ಯವನ್ನು ಮರೆಮಾಚಲು A16 ಆರೋಪಿಗೆ 5 ಲಕ್ಷ ಹಣವನ್ನು ಕೊಟ್ಟಿತ್ತು. ಈ ಹಣವನ್ನು A16 ಆರೋಪಿಯು ಪಡೆದುಕೊಂಡು ಅದನ್ನು ತನ್ನ ಸ್ನೇಹಿತನಿಗೆ ನೀಡಿದಾಗಿ ತಿಳಿಸಿದ್ದು, ಆದರೆ ಸದರಿ ಹಣ ಪಡೆದ ಆಸಾಮಿಯು ಪತ್ತೆಯಾಗದೇ ಇದ್ದು ಆತನ ಪತ್ತೆ ಕಾರ್ಯ ಮುಂದುವರೆದಿದ್ದು ಈ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ಕೊಟ್ಟಲ್ಲಿ ಸದರಿ ತನಿಖೆಗೆ ಅಡ್ಡಿಯಾಗುವ ಚಾನ್ಸಸ್ ಇರುತ್ತದೆ. ಪ್ರಕರಣದಲ್ಲಿ ಆರೋಪಿಗಳು ಕೃತ್ಯ ಎಸಗಲು ಬಳಸಿದ ವಸ್ತುಗಳನ್ನು ಹಾಗೂ ಭೌತಿಕ ಸಾಕ್ಷ್ಯಾಧಾರಗಳನ್ನು ಅಮಾನತುಪಡಿಸಿಕೊಂಡಿದ್ದು ಸದರಿ ವಸ್ತುಗಳನ್ನು FSLಗೆ ಕಳಿಸಿ ವರದಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಪ್ರಕರಣದ ಆರೋಪಿಗಳು ಕೃತ್ಯವೆಸಗಲು ಹಾಗೂ ಕೃತ್ಯದ ನಂತರ ಸಾಕ್ಷಿ ನಾಶಪಡಿಸಲು ಶವವನ್ನು ಸಾಗಿಸಲು ಹಲವು ವಾಹನಗಳನ್ನು ಮತ್ತು ಒಳಸಂಚನ್ನು ರೂಪಿಸಲು ಹಲವು ಸ್ಥಳಗಳನ್ನು ಬಳಸಿಕೊಂಡಿದ್ದಾರೆ. ವಾಹನಗಳ RC ವಿವರಗಳನ್ನು ಹಾಗೂ ಸ್ಥಳಗಳ ಮಾಲೀಕತ್ವದ ಕಂದಾಯದ ದಾಖಲಾತಿಗಳನ್ನು ಸಂಗ್ರಹ ಮಾಡಬೇಕಾಗಿರುತ್ತದೆ. ಆರೋಪಿಗಳು ಕೃತ್ಯವೆಸಗಲು ಬಳಸಿದ ವಸ್ತುಗಳನ್ನು ಶವ ಪರೀಕ್ಷೆ ನಡೆಸಿದ ವೈದ್ಯಾಧಿಕಾರಿಗಳಿಗೆ ಕಳಿಸಿಕೊಡಬೇಕು. ಪ್ರಕರಣದಲ್ಲಿ ಇನ್ನೂ ಹಲವರು ಪ್ರತ್ಯಕ್ಷ ಪರೋಕ್ಷ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕಾಗಿರುತ್ತದೆ. ಈ ಸಮಯದಲ್ಲಿ ಆರೋಪಿಗಳಿಗೆ ಜಾಮೀನು ಕೊಟ್ಟಲ್ಲಿ ತಮ್ಮ ಪ್ರಭಾವ ಬಳಸ್ತಾರೆ, ಸಾಕ್ಷಿ ನಾಶ ಮಾಡ್ತಾರೆ, ಪ್ರಕರಣದ ತನಿಖೆಗೆ ಅಡ್ಡಿಪಡಿಸ್ತಾರೆ. ಪ್ರಕರಣದ ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ,
ಹಾಗೂ ಹಣಬಲ ಮತ್ತು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇವರುಗಳಿಗೆ ಜಾಮೀನು ಕೊಟ್ಟರೆ ತಮ್ಮ ಪ್ರಭಾವಗಳನ್ನು ಬಳಸಿ ಪ್ರಕರಣದ ಸಾಕ್ಷಿದಾರರಿಗೆ ಬೆದರಿಕೆ ಹಾಕುವ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಸಾಕ್ಷಿ ನಾಶಪಡಿಸುವ ಸಾಧ್ಯತೆಗಳು ದಟ್ಟವಾಗಿರುತ್ತದೆ. ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಒಳಸಂಚಲ್ಲಿ ಮತ್ತು ಸಾಕ್ಷಿ ನಾಶದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಸಾಕ್ಷಿದಾರರ ಹೇಳಿಕೆಗಳು ತಾಂತ್ರಿಕ ಸಾಕ್ಷಿಗಳಲ್ಲಿ ಕಂಡುಬಂದಿದ್ದು ಜೀವಾವಧಿ ಶಿಕ್ಷೆ ಕೃತ್ಯವಾಗಿದ್ದು ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡದೇ ನ್ಯಾಯಾಂಗ ಬಂಧನಕ್ಕೆ ಕಳಿಸಬೇಕಾಗಿರೋದು ಅವಶ್ಯವಾಗಿರುತ್ತದೆ. ಈ ಮೇಲ್ಕಂಡ ಎಲ್ಲ ಕಾರಣಗಳಿಂದ A1, A3, A17 ಹಾಗೂ A11, A12, A13, A16 ಇವರುಗಳನ್ನು 20/6/2024ರಿಂದ 3/7/2024 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲು ಮಾನ್ಯ ನ್ಯಾಯಾಲಯದಲ್ಲಿ ನಿವೇದಿಸಿಕೊಂಡಿರುತ್ತೇನೆ. ನನಗೆ ಇನ್ನೊಂದು ಮಾತು ಹೇಳಿದ್ರು ಜನ, ಅಲ್ರಪ್ಪ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಿಮ್ಮ ಆಕ್ರೋಶ ಇಷ್ಟೇ ಇತ್ತಾ? ಬಹುಶಃ ನನ್ನ ಪ್ರಕಾರ ಇದಕ್ಕಿಂತ 100 ಪಟ್ಟು ಜಾಸ್ತಿಯೇ ಇತ್ತು. ಆ ಮನುಷ್ಯನನ್ನು ಜರ್ಮನಿಲೆಲ್ಲ ಇಟ್ಟಾಡಿಸಿದ್ದು ನಾವೇ. ಜರ್ಮನಿಗೆ ನಮ್ಮ ತಂಡ ಕಳಿಸಿ ಬೀದಿಲ ಆ ಮನುಷ್ಯ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚುವಂಥ ಕೆಲಸ ಮಾಡಿದ್ದು ನಮ್ಮ ತಂಡ. ಏರ್ಪೋರ್ಟ್ನಿಂದ ಟ್ರ್ಯಾಕ್ ಮಾಡಿಸಿದ್ದು ನಮ್ಮ ತಂಡ. ತಡ ಮಾಡದೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ನಮ್ಮ ತಂಡ. ಯಾರಿಗೂ ಹೆದರ್ಕೊಳ್ಳೋ ಕೆಲಸ ಅಲ್ಲ. ನನಗೆ ಇನ್ನೊಂದು ಮಾತು ಬಂತು. ಧರ್ಮಸ್ಥಳದ ಚಂದದ ಮಗು, ಹೆಣ್ಣು ಮಗು, ತಂಗಿ, ಕೂಸು, ಅಮಾಯಕ ಮಗು ಸೌಜನ್ಯ, ಆ ಕೂಸಿನ ಪರವಾಗಿ ಧ್ವನಿ ಎತ್ತೀರಾ ಅಂತ ಚರ್ಚೆ ಬಂತು, ಪ್ರಶ್ನೆ ಬಂತು. ಎಸ್, ಆಲ್ವೇಸ್ ಆಲ್ವೇಸ್ ಎನಿ ಟೈಮ್, ಆ್ಯಂಡ್ ಇಟ್ಸ್ ಎ ಪ್ರಾಮಿಸ್. ಆ ಕೂಸಿನ ಪ್ರಕರಣವನ್ನು ಬಹುಶಃ ಇಂಚಿಂಚಾಗಿ ಗಮನಿಸಿದ್ದೆ ನಾನು, ಇಂಚಿಂಚಾಗಿ. ಸೌಜನ್ಯ ಅನ್ನುವ ಮಗುವಿನ ದಾರುಣ ಹತ್ಯೆ ಪ್ರಕರಣವನ್ನು ಇಂಚಿಂಚಾಗಿ ಗಮನಿಸಿದ್ದೇನೆ. ಆ ಕೂಸನ್ನು ಕೊಂದಿರಬಹುದಾದಂಥ ಕಡುಪಾಪಿಗಳು ಯಾರೇ ಆಗಿರ್ಬೋದು. ಆ ಕೂಸಿನ ಆತ್ಮಕ್ಕೆ ಶಾಂತಿ ಸಿಗೋದೇ ನ್ಯಾಯ ಸಿಕ್ಕ ನಂತರದಲ್ಲಿ ಅನ್ನೋದರಲ್ಲಿ ಯಾವ ಅನುಮಾನವೂ ನಾನು ಇಟ್ಕೊಂಡಿಲ್ಲ. ಮಾತನಾಡಿದ್ದೇವೆ, ಮಾತನಾಡ್ತೇನೆ, ಮಾತನಾಡ್ತೀವಿ. ಇನ್ನೊಂದು ಪ್ರಶ್ನೆ, ಏನು ಬೆಂಗಳೂರಿನಲ್ಲಿ ಇದೊಂದೇ ಕೊಲೆ ನಡೆದಿತ್ತಾ? ಇಲ್ಲಪ್ಪ, ಬಹುಶಃ ನಾನು ನೀವು ಮಾತಾಡ್ತಾ ಇರೋ ಒಂದು ಕೊಲೆ ಆಗಿರ್ಬೋದು ಬೆಂಗಳೂರಿನಲ್ಲಿ, ನನಗೆ ಗೊತ್ತಿಲ್ಲ ಯಾರ್ದು ಅಂತ. ಅಮಾನುಷವಾಗೇ ಕೊಲೆ ಮಾಡಿರ್ಬೋದು. ಆದರೆ ಊರಿಗೆಲ್ಲ ಪಾಠ ಹೇಳ್ಕೊಡೋರು, ಊರಿಗೆಲ್ಲ ನೀತಿ ಹೇಳ್ಕೊಡೋರು, ಅವನು ಆರೋಪಿತ ಆಗಿದ್ದ ತಾನೆ, ರೇಣುಕಾ ಸ್ವಾಮಿ ಅನ್ನೋನು. ಅವನು ಗೌತಮನ್ನು ಐಡಿಯಿಂದ ಕಳಿಸ್ತಾ, ಇನ್ನೊಂದು ಕಳಿಸ್ತಾ, ಬೇರೆ ಕಳಿಸ್ತಾ. ಇನ್ಫ್ಯಾಕ್ಟ್ ಅದೆಲ್ಲ ಮೀಡಿಯಾದಲ್ಲೇ ಬಂದಿದ್ದ ಸುದ್ದಿಗಳು. ನೀವು ಪಾಪ ಜನಕ್ಕೆ ಏನು ಗೊತ್ತು ಬಿಡಿ, ಗೊತ್ತಿಲ್ಲ ಅವ್ನು ಗೌತಮನ್ನು ಐಡಿಯಿಂದ ಕಳಿಸೋದ್ನೋ ಇಲ್ವೋ, ಅದು ಅವ್ನು ಫೋನ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಯಮನು ಇದ್ದಾರಲ್ಲ, ಯಮನು ಈ ಮೇಡಮು, ಅವ್ರ ಫೋನ್ ನೋಡಿದ್ರೆ ಗೊತ್ತಾಗುತ್ತೆ. ಐ ಡೋಂಟ್ ನೋ. ಆರೋಪಿತ ತಾನೇ, ಆರೋಪಿತನನ್ನು ಏನು ಮಾಡ್ಬೇಕ್ರಿ? ಆರೋಪಿತನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಬರ್ಬೇಕು, ಪ್ರಕರಣ ದಾಖಲಾಗಬೇಕು. ಕಮಾನ್, ಡೋಂಟ್ ಡೋ ದಿಸ್ ರೇಣುಕಾ ಸ್ವಾಮಿ ಅನ್ಬೇಕು. ಗೊತ್ತಾಯ್ತಾ? ಜೈಲು ಕಂಬಿ ಹಿಂದೆ ಅಟ್ಟಬೇಕು ಪ್ರಕರಣ ಸಾಬೀತಾದರೆ. ಎಸ್, ಕಾಟ ಕೊಡುವ ಹೆಣ್ಣುಮಕ್ಕಳಿಗೆ ಯಾವನ್ನೇ ಕಾಟ ಕೊಡೋನಿದ್ರು ಜೈಲು ಕಂಬಿ ಎಣ್ಸಂಗೆ ಮಾಡಬೇಕು. ಎಲೆಕ್ಟ್ರಿಕಲ್ ಮೆಗ್ಗರ್ ತಗೊಂಡು ಮರ್ಮಾಂಗ ಕೊಡ್ಬಿಡ್ತೀರಾ? ಶೆಡ್ ಕರ್ಕೊಂಡೋಗಿ ದಮ 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 ಹೊಡೆದ್ಬಿಡ್ತೀರಾ? ಹೌದು, ಮೀಡಿಯಾ ಸರಿಗಿಲ್ಲ. ಇದೇನು ಸರಿಗಿದೆಯಾ, ಸರಿಗಿಲ್ವಾ ಹೇಳಿ? ಇನ್ಯಾರು ಸಮರ್ಥನೆ ಮಾಡ್ಕೊಳ್ತೀರಿ ಈ ಪ್ರಕರಣವನ್ನು? ಆರೋಪಿತಾನೆ, ಹೌದು. ಇಲ್ಲಿರೋ 17 ಜನ ಆರೋಪಿತರೇ. ನಾನು ಆರೋಪಿತರು ಅಂತಲೇ ಮಾತಾಡ್ತಾ ಇದ್ದೀನಿ, ಅಪರಾಧಿಗಳು ಅಂತ ಹೇಳೋದು ನಾನೇನಾದರೂ.
ಬಟ್ ಪ್ರೈಮ ಫೇಸಿಯ ಏನೇನೆಲ್ಲ ಪೊಲೀಸರು ಹೇಳಿದ್ದಾರೆ ಅಂತ ಅಬೋ ನಾವು ಹೇಳಿಲ್ಲ ಅಬೋ, ಪೊಲೀಸರಪ್ಪ, ಪೊಲೀಸ್ ಹೇಳಿದ್ದು. ತುಂಬ ಮರ್ಡರ್ಗಳು ನಡೆದಿದ್ದಾವೆ ರೀ. ಬಹುಶಃ ಬೆಂಗಳೂರಿನಲ್ಲಿ ಸುಮಾರು ಮರ್ಡರ್ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು. ಬಟ್ ಲುಕ್ ಅಟ್ ದಿ ಇಂಟೆನ್ಸಿಟಿ. ವೃಷಣಗಳು ಕಿತ್ತು ಬರಂಗೆ, ವೃಷಣಗಳು ಎಲ್ಲ ದೊಡ್ಡ ದೊಡ್ಡ ಪ್ರಭಾವಿ ಸ್ಥಾನಗಳಲ್ಲಿರೋರು. ಒಂದು ಫೋನ್ ಕಾಲ್ಗೆ ಸಣ್ಣ ವಿಷಯ, ದೊಡ್ಡ ವಿಷಯ, ಇನ್ನೂ ದೊಡ್ಡ ವಿಷಯ, ಎಲ್ಲ ವಿಷಯಗಳನ್ನು ಈಸಿಯಾಗಿ ಬಗೆಹರಿಸ್ಕೊಳ್ಬಹುದಾದಂಥ ಜಾಗದಲ್ಲಿರೋರು. ಮಾಡಿದ್ದು ಏನು ತಿನ್ನೋ ಕೆಲಸ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ, ಪೊಲೀಸರು. ಯು ವಾಂಟ್ ಟು ವೇಜ್ ಎ ವಾರ್? ಗೋ ಅಹೆಡ್. ಅವನ ಬಗ್ಗೆ ಮಾತಾಡಿಲ್ಲ, ಇವನ ಬಗ್ಗೆ ಮಾತಾಡಿಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡಿಲ್ಲ. ಮೀಡಿಯಾ ಈಸ್ ವೆರಿ ಬಯಾಸ್ಡ್, ಸೆಲೆಕ್ಟಿವ್. ಇನ್ನೊಬ್ಬನ ಯಾರೋ ಇರ್ಬೋದು ರೀ, ನಾನು ಅಲ್ರಿ. ನೋ, ಧರ್ಮದ ವಿಷಯದಲ್ಲೂ ನಾನು ಬಯಾಸ್ಡ್ ಇಲ್ಲ, ಕೃತ್ಯದ ವಿಷಯದಲ್ಲೂ ಇಲ್ಲ. ಇವತ್ತಿಗೂ ಆ ಪ್ರಜ್ವಲ್ ರೇವಣ್ಣನಂಥ ರೇವಣ್ಣ ಪರಮ ನೀಚನೇ, ಅನುಮಾನನೇ ಇಲ್ಲ. ಕಂಪೇರೇ ಮಾಡ್ಕೋಬೇಡಿ. ಯಾರಾದ್ರು ರಾಜಕಾರಣಿಗಳ ಬಗ್ಗೆ ಮಾತಾಡ್ತೀರಾ? ಎಸ್, ಕಮ್ ಆನ್, ಟೇಕ್ ಇಟ್ ಫ್ರಮ್ ಮೀ, ಐ ವಿಲ್ ಟಾಕ್. ಆ ರಾಜಕಾರಣಿ ಬಗ್ಗೆ ನೀವು ಮಾತಾಡ್ತೀರಾ? ಆ ರಾಜಕಾರಣಿ ಅಲ್ಲ, ಇನ್ನೊಬ್ಬ ರಾಜಕಾರಣಿ ಬಗ್ಗೆನೂ ಮಾತಾಡ್ತೀನಿ. ನೀವು ಹೇಳೋದು ನಿಜ. ಫಸ್ಟ್ ಮಾತಾಡುವಾಗ ಇಲ್ಲಿ ಒಂದು ಸ್ವಲ್ಪ ಆತ್ಮಶುದ್ಧಿ ಇರ್ಬೇಕ್ರಿ, ಇಲ್ಲಾಂದರೆ ಭಾಳ ಸಮಸ್ಯೆ ಆಗುತ್ತೆ. ಇದು ನೋಡಿದ ಮೇಲೆ ಆತ್ಮ ಕಲಿಕಿದೆ. ಥ್ಯಾಂಕ್ ಯು. ಇನ್ನು ಡಿ ಗ್ಯಾಂಗ್ನ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವುದು ಸ್ಪಷ್ಟವಾಗಿದೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡಿತಾ ಇದ್ದಂತಹ ವಿಡಿಯೋ ಮಾಡಿದ್ದ ಮೂವರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ಆ ಮೂವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕಾಣೆಯಾಗ್ಬಿಟ್ಟಿದ್ರು, ನಾಪತ್ತೆಯಾಗಿದ್ರು. ಕೊನೆಗೂ ಇವತ್ತು ಆ ಮೂವರು ಹುಡುಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಡಿಯೋವನ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡಿರುವಂತಹ ಈ ಆರೋಪಿಗಳು ಮೊಬೈಲ್ ಫೋನ್ನಲ್ಲಿ ವಿಡಿಯೋಗಳನ್ನು ತದನಂತರ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ಮೊಬೈಲ್ ರಿಟ್ರೀವ್ ಅನ್ನು ಮಾಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.